ಕೃಷ್ಣ, ಓ ಕೃಷ್ಣ, ಏ ವಸುದೇವ ಕೃಷ್ಣ ಕಣೋ, ಇಷ್ಟ ದಿನ ಎಲ್ಲೋ ಹೋಗಿದ್ದೆ. ನಿನ್ ಬಗ್ಗೆ ನಾನು ಕೇಳ್ಪಟ್ಟೆ ಕಣೋ, ನೀನ್ ಚೆನ್ನಾಗಿದ್ಯೇನೋ? ನಾನು ಇಲ್ಲಿಂದ ಹೋಗ್ಬೇಕು ಅಂತಾನೆ ಇದ್ದೀನಿ, ಆದ್ರೆ ನೀವೇ ಬಿಡ್ತಿಲ್ವಲ್ಲ. ಏನು ಕೆಲ್ಸನಾ? ಅಯ್ಯೋ ಹೋಗಿ ಸಾರ್, ಫ್ರೆಂಡ್ ಗೊತ್ತಾ? ನಾವು 3 ಜನ ಒಂದೇ ಜೈಲಲ್ಲಿ ಒಟ್ಟಿಗೆ ಸಂತೋಷವಾಗಿರ್ಬೇಕು ಅನ್ಕೊಂಡಿದೀವಿ ಗೊತ್ತಾ? ನಾವು ತುಂಬಾ ದಿನದಿಂದ ಪ್ರಾರ್ಥನೆ ಮಾಡಿರೋದಕ್ಕೆ ಅವ್ನು ಜೈಲೊಳಗೆ ಬಂದಿರೋದು ಸರಿಯಾಗಿ. ಸುಮ್ನೆ ಅಂತ ಕಣೋ, ನಿನ್ನ ನೋಡ್ಬೇಕು ನಮ್ಮಿಂದ ಆಚೆ ಬಂದು ನೋಡಕ್ಕಾಗಲ್ಲ. ಮೀಟಿಂಗ್ ಲಾಂಗ್ ಟೈಮ್ ಯು ನೋ ಸರ್. ಓಕೆ ಉಮೇಶ್ ಕೃಷ್ಣ, ಎಂಜಾಯ್ ಮಾಡೋಣ ಕಣೋ. ಯಾವ್ದಾದ್ರು ಕಂಬಿ ಹೊಡೆದಾಕ್ಬೇಕು ಅನ್ಕೊಂಡ್ರೆ ಹಿಡ್ಕೊಂಡು ಮಕ್ಕ ಹೊಡೆದಾಕ್ಬಿಡ್ತೀವಿ. ಜೈಲ್ ಕಂಬಿ ಹೊಡೆಯೋದ್ರ ಬಗ್ಗೆ ಹೇಳಿಲ್ಲ ಸರ್, ಇಲ್ಲಿನ ಲೈಫ್ ಬಗ್ಗೆ ಹೇಳ್ತಾ ಇದ್ದೆ. ಲೈಫಾ? ಅದೆಲ್ಲ ನಿಂಗೆ ಆರಂಭದಲ್ಲೇ ಮುಗ್ದೋಯ್ತು ಕಣ. ನೀವೋ ಕೆಲಸ ನೋಡಿ, ನಾನು ಕೆಲಸ ಮಾಡ್ತೀನಿ. ಹೋಗಿ ಹೋಗ ಆಮೇಲೆ ಸಿಗೋಣ ಕಣ. ಜೂನಿಯರ್ ಹೋಮಿಂದ ನಾನು ಬಂದ್ಮೇಲೆ ಚಿಕ್ಕ ಚಿಕ್ಕ ಟೈಮ್ ಪೀಸ್ಗಳು, ವಾಚ್ಗಳು ಇಂಥದನ್ನೆಲ್ಲ ಕದ್ದು ನಾನು ಮಾರ್ತಾ ಇದ್ದೆ. ಒಂದಿನ ಒಂದು ಸೂಟ್ ಕೇಸ್ ಕದ್ದೆ. ತೆಗೆದು ನೋಡಿದ್ರೆ ಕಟ್ಟಾಗಿ ನೋಟ್ಗಳಿತ್ತು. ಒಂದು 10 ಲಕ್ಷ ಇರುತ್ತೆ. ಅದನ್ನ ಎತ್ಕೊಂಡು ನಾವು ಬಂದ್ಬಿಟ್ವಿ. ಸಿಟಿಲಿರೋ ಒಂದು ಬಾರ್ಗೆ ಹೋಗಿ ಯೋಚನೆ ಮಾಡಿದ್ವಿ. ಬಾರ್ ಕ್ಲೋಸ್ ಮಾಡ್ತಾ ಇದೀವಿ, ಆಚೆ ಹೋಗಿ ಅಂತ ಹೇಳಿದ್ರು. ಅದ್ ನನಗೆ ಇಷ್ಟ ಆಗ್ಲಿಲ್ಲ. ಆ ಕೋಪದಲ್ಲಿ ಬಾರ್ನೇ ಕೊಡಿ ಅಂತ 10 ಲಕ್ಷ ರೂಪಾಯಿ ಅಡ್ವಾನ್ಸ್ ತೆಗೆದು ಸೂಟ್ ಕೇಸ್ ಮೇಲೆ ಇಟ್ಟೆ. ಅಷ್ಟೇ ನಂಗೆ ನೆನ್ಪಿರೋದು. ಆಮೇಲೆ ಕಣ್ಬಿಟ್ಟು ನೋಡಿದ್ರೆ ಒಂದು ಹಾವು ತರ ಮುದ್ರಕೊಂಡು ಸೆಲ್ ಒಳಗಡೆ ಬಿದ್ದಿದ್ದೆ. ಎಲ್ಲ ನನ್ನ ನಡೆ ಬರ. ನೀನೇ ಹೇಳು, ಒಂದ್ ಚಿಕ್ಕ ಕಷ್ಟನೂ ಇಲ್ದೆ 10 ಲಕ್ಷ ರೂಪಾಯಿ ಸರ್ಕಾರಕ್ಕೆ ಸಂಪಾದನೆ ಕೊಟ್ಟವನು ಆಚೆ ಇರ್ಬೇಕಾ ಒಳಗಡೆ ಇರ್ಬೇಕಾ? ಒಂದ್ಸಲ ನಾವು ಅಪರಾಧಿಗಳು ಅಂತ ಎಲ್ರೂ ದೃಷ್ಟಿಲೂ ಗೊತ್ತಾದ್ಮೇಲೆ ಅದನ್ನ ಬದಲಾಯಿಸೋದಕ್ಕೆ ಆಗಲ್ಲ. ಅದಕ್ಕೆ ಅಲ್ವಾ ನಾನು 12 ವರ್ಷದಿಂದ ಆ ಪಟ್ಟಿ ಕಟ್ಕೊಂಡು ಕೂತಿರೋದು. ನಾನು ಕಳ್ಬಟ್ಟಿನ ಹಡಗ್ನಲ್ಲಿ ತಗೊಂಡೋಗ್ಬೇಕಾದ್ರೆ ನಾನು ಸಿಕ್ಕಾಕೊಂಡೆ. ಅದಾದ್ಮೇಲೆ ಸ್ವಲ್ಪ ದಿನ ನಾನು ರೆಸ್ಟ್ ತಗೊಂಡೆ. ಮತ್ತೆ ರಿಲೀಸ್ ಆಗ್ತೀನಿ, ಮತ್ತೆ ಅದೇ ಕೆಲಸ, ಮತ್ತೆ ಸಿಕ್ಕಾಕೋತೀನಿ, ಅದೇ ಕೆಲಸ. ಏನೇ ಆದ್ರೂ ಸಬ್ ಜೈಲ್ ಫುಲ್ ಆಗಿರೋದೇ ಒಳ್ಳೇದಾಯ್ತು. ಅದರಿಂದಾನೇ ನಿನ್ನ ನೋಡಕ್ಕಾಗಿದ್ದು. ನಾವೆಲ್ಲರೂ ಒಟ್ಟಿಗೆ ಸೇರಿದ್ವಿ ದೇವ್ರ ದಯೆಯಿಂದ. ಒಳ್ಳೆಯವರಾಗೇ ಇದ್ದಿದ್ರೆ ಒಟ್ಟಿಗೆ ಸೇರಕ್ ಆಗ್ತಿತ್ತ? ಇದೆಲ್ಲ ಆದ್ಮೇಲೆ ಒಳ್ಳೆಯವನಾಗಿ ಬದಲಾಗಬೇಕು ಅನ್ಕೊಂಡ್ರು ಜನಗಳೇ ಬಿಡಲ್ಲ. ನಾನು ಹೇಳಿ ಸರಿ ಅಲ್ವೇನೋ? ಊರವ್ರು ಮಾತ್ರ ಅಲ್ಲ, ಪೊಲೀಸ್ ಅವರು ಒಪ್ಪೋದಿಲ್ಲ. ನಿನಗೆ ಗೊತ್ತಾ, ನಾನು ಡೀಸೆಂಟ್ ಆಗಿ ಡ್ರೈವರ್ ಕೆಲಸ ಮಾಡ್ಕೊಂಡಿದ್ದೆ. ಮ್ಯಾಜಿಸ್ಟ್ರೇಟ್ ಮನೇಲಿ 50 ಗ್ರಾಮ್ ಚಿನ್ನ ಕಳೆದೋಗಿದ್ದಕ್ಕೆ ಆರೋಪಿ ಸಿಗ್ಲಿಲ್ಲ ಅಂತ ಪೊಲೀಸ್ ನನ್ನನ್ನು ಹಿಡಿದ್ರು. ಒಡವೆನ ಎಲ್ಲಿ ಮಾರಿದ್ಯಾ ಅಂತ ಕೇಳಕ್ಕೆ, ಎಲ್ಲಿ ಕೊಟ್ಟಿದ್ಯಾ ಅಲ್ಲಿ ಕೊಟ್ಟಿದ್ಯಾ ಅಂತ ವಿಚಾರಿಸಕ್ಕೆ ಕರ್ಕೊಂಡು ಹೋದ್ರು. ಉಳಿದಿರೋ ಒಡವೆನ ನಾನು ತಗೊಂಡು ಹೋಗಿ ಬಾಂಬೆಲಿ ಯಾರಿಗೂ ಮಾರದ್ನಂತೆ. ಸಿಕ್ಕಿದ್ನ ಅವ್ರ ಹತ್ರನೇ ಇಟ್ಕೊಂಡು ಅವ್ರವರಲ್ಲೇ ಎಲ್ಲ ಹಂಚ್ಕೊಂಡ್ರು. ಶಿಕ್ಷೆ ಸಿಕ್ಕಿ ಆಚೆ ಬಂದಾಗ ಡೀಸೆಂಟ್ ಆಗಿರಕ್ಕಾಗಲ್ಲ ಅಂತ ಅನ್ಕೊಂಡೆ. ಕೊಲೆ ಮಾಡಕ್ ಶುರು ಮಾಡಿದೆ. ಕೊಟೇಶನ್ ಕೊಟ್ಟು ವ್ಯಕ್ತಿ ಮತ್ತೆ ದುಡ್ಡು ಕೊಟ್ರೆ, ಬೈಕ್ ಹತ್ತಿ ಸ್ಕ್ರೂ ಡ್ರೈವರ್ ಅಲ್ಲಿ ಚುಚ್ಚಿದ್ರೆ ಅವನ ಕತೆ ಕ್ಲೋಸ್. ಹಂಗೇನೆ ಡ್ರೈವರ್ ಜೋಜಿ ಇದ್ದು ಸ್ಕ್ರೂ ಡ್ರೈವರ್ ಜೋಜಿ ಆದ. ಇವನು ರಿವಾಲ್ವರ್ ತಗೊಂಡು ಡಿಶುಮ್ ಅಂತ ಶೂಟ್ ಮಾಡಿ ಸಾಯಿಸಿದನ್ ಕಣೋ. ನೀನ್ ನೋಡಿದ್ರೆ ಸ್ಕ್ರೂ ಡ್ರೈವರ್ ಅಂತ ಹೇಳ್ತೀಯಲ್ಲ, ಹೋಗ. ಅಲ್ಲ, ಅವ್ರನ್ನ ಕೊಲ್ಲೋದಕ್ಕೆ ನಿಂಗೆ ತುಪಾಕಿ ಹೆಂಗ್ ಸಿಕ್ತು? ನಾನ್ ಕೊಂದಿಲ್ಲ. ಅದು ಬಿಡು, ನಾವ್ ಯಾರ ಹತ್ರನೂ ಹೇಳಲ್ಲ. ಲೇ, ನೀನ್ ನಿಜವಾಗ್ಲೂ ಉಗ್ರವಾದಿಗಳ ಗುಂಪಿಗೆ ಸೇರ್ದೋನಾ ಅಂದೆ, ಸೇರ್ದೋನು ಅಂದಿಲ್ಲ. ಕಾಸಿಂ ಬೈನ ಸಹಿಸೋದು ಅಷ್ಟಿಕ್ ವಿಷಯ ಅಲ್ಲ. ನಾನು ಯಾರನ್ನೂ ಕೊಂದಿಲ್ಲ. ಹೌದಾ? ಅದಕ್ಕೆ ಅಲ್ವಾ ನಿನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು. ಮತ್ತೆ ಸುಳ್ಳು ಹೇಳ್ತಾ ಇದ್ದಾರೆ ನೋಡೋನು. ನಾನು ಕೊಲೆ ಮಾಡಿಲ್ಲ ಬಾಬು, ನಾನು ಕೊಲೆ ಮಾಡಿಲ್ಲ. ಹಾಗಾದ್ರೆ ಯಾರೋ ಕೊಂದಿದ್ದು? ಸುಲೇಮಾನ್. ದುಡ್ಡು ತರೋರು ಎಲ್ರು ದುಡ್ಡು ತರಲೇಬೇಕು ಅಂತ ನಾನು ಮೊದಲೇ ಹೇಳಿದ್ದೀನಿ ತಾನೆ. ಹೋಗಿ ತಗೊಂಡ್ ಬನ್ನಿ. ಸುಲೇಮಾನ್, ನೀನ್ ಯಾಕೆ ಹೀಗೆ ಮಾಡ್ತಿದ್ಯಾ? ಸಹಾಯ ಅಂತ ಕೇಳ್ಕೊಂಡ್ ಬಂದವ್ರನ್ನ ಇದುವರೆಗೂ ಬರೀ ಕೈಯಲ್ಲಿ ಕಳ್ಸೇ ಇಲ್ಲ. ಮನೆಗೆ ಬಂದವ್ರಿಗೆಲ್ಲ ಊಟ ಹಾಕ್ಸಿ ದುಡ್ಡು ಕೊಡ್ತಿರೋದ್ಕೇನೆ ನಾವಿವಾಗ ಅನುಭವಿಸ್ತಾ ಇರೋದು. ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತು. ಯಾರು ಉಪದೇಶ ಮಾಡೋದು ಬೇಡ. ಏನಾಯ್ತು? ಏನ್ ಮಾತ್ ಬರ್ತಿಲ್ವಾ? ಹಾರ್ಬರ್ ಅಲ್ಲಿ ಕೆಲಸ ಹೇಳಿದ್ನಲ್ವಾ, ಅದೇನಾಯ್ತು? ಅದು ಸರಿಯಲ್ಲ ಸುಲೇಮಾನ್. ಬಾಬನ್ಗೆ ಅದು ಇಷ್ಟ ಇರಲಿಲ್ಲ. ಇವಾಗಿಲ್ಲಿ ಬಾಬಾ ನಾನೇ. ನಾನು ಹೇಳೋ ಕೆಲಸ ಮಾಡೋದಾದ್ರೆ ಇಲ್ಲಿರಿ, ಇಲ್ಲ ಎಲ್ಲರೂ ಹೋಗಿ. ದಯವಿಟ್ಟು ಹಂಗೆಲ್ಲ ಮಾತಾಡ್ಬೇಡ ಸುಲೈಮಾನ್. ಇವ್ರು ಎಲ್ಲಿಗೆ ಅಂತ ಹೋಗ್ತಾರೆ? ನೀನ್ ಮಾತಾಡ್ಬೇಡ. ನಮಗ್ ಬುದ್ಧಿ ಬಂದಾಗಿಂದಲೂ ಇಲ್ಲಿ ಹಾಕೋ ಊಟ ತಿನ್ಕೊಂಡು ಬಾಬಾ ಕಾಲ್ ಸುತ್ತಾನೆ ತಿರುಗ್ತಿದ್ದ ನಾಯಿಗಳು ನಾವು.
ಬಾಬಾ ಹೇಳೋದನ್ನಷ್ಟೇ ನಾವು ಕೇಳ್ತೀವಿ. ಆದ್ರೆ ನಮ್ಗೆ ಯಾವ್ದು ಸರಿ ಅಂತ ಅನ್ನಿಸ್ತಾ ಇತ್ತಲ್ಲ ಅದನ್ನೇ ಬಾಬಾ ಹೇಳ್ತಾ ಇದ್ದಾರೆ. ನಾಯಿಗಳಿಗೆ ಯಾವ್ದೋ ತಪ್ಪು ಸರಿ, ಬೊಗಳು ಅಂದಾಗ ಬೊಗಳು ಬೇಕು, ಕಚ್ಚು ಅಂದಾಗ ಕಚ್ಚಬೇಕು. ಸುಲೈಮಾನ್, ಹಾ ಹಾ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು, ಇಲ್ಲ ಅಂದ್ರೆ ಇಲ್ಲಿ ಯಾರೂ ಇರಬಾರ್ದು. ಸುಲೈಮಾನ್, ನಿನಗೂ ಅಷ್ಟೇ. ಶರಣ್ ಬಾಯ್, ಚಲೋ. ಚಲಿಯೇ. ಮೀನ್ ಸಾರ್ ಬೇಕು. ಮೀನ್ ಸಾರ್ ಇಲ್ಲ ಅಂದ್ರೆ ತಿನ್ನೋದಿಕ್ಕೆ ಆಗೋದಿಲ್ಲ ನನ್ಗೆ. ಮುಚ್ಕೊಂಡು ತಿನ್ನೋಗ. ನೀನು ಹೇಳ್ದಲ್ಲ ಅವನು ನನಗೆ ಚೆನ್ನಾಗಿ ಗೊತ್ತು. ಸ್ವಂತ ಮಾಮನ್ನೇ ಕೊಲೆ ಮಾಡ್ಬಿಟ್ಟ ಸುಲೇಮಾನ್. ಬಾಬುನ ನನ್ನ ಕಣ್ ಮುಂದೆನೆ ಅವನು ಕೊಲೆ ಮಾಡಿದ್ದು. ಕೊಲ್ಲೋದಕ್ಕೆ ಆಸೆ ಪಡೋನು ಕೊಲ್ಲುವಾಗ ತುಂಬಾ ಭಯ ಪಡ್ತಾನೆ ಅಂತ ಹೇಳ್ತಾರೆ, ಸರಿ ಅಲ್ವಾ? ನಮ್ಮ ಕೋಪನ ಮನ್ಸಲ್ಲಿ ಇಟ್ಕೋಬೇಕು, ಅವಕಾಶ ಸಿಕ್ಕಿದಾಗ ಯೂಸ್ ಮಾಡ್ಕೋಬೇಕು. ದೂರ ಮಾಡಿದ್ರೆ ಸ್ವಲ್ಪ ದಿನದಲ್ಲಿ ಹುಡುಗರನ್ನ ಸೆಟ್ ಮಾಡಿ ನಮ್ಮನೆ ಮುಗಿಸಿ. ಇನ್ನೊಂದು 15-20 ದಿವಸದಲ್ಲಿ ಇವನು ರಿಲೀಸ್ ಆಗ್ತಾನೆ. ಆಮೇಲೆ ನಾವಿಬ್ರು ರಿಲೀಸ್ ಆಗ್ತೀವಿ. ಅದೇನಾದರೂ ಆಗಲಿ ನಾವು ನಿನ್ನ ಜೊತೆ ಇರ್ತೀವಿ. ಬೇಡ, ನಾವು ಯಾವುದಕ್ಕಾದ್ರೂ ರೆಡಿ. ನೀನೇನು ಹೇಳ್ತೀವೋ ನಾವು ಮಾಡ್ತೀವಿ. ಹೆಂಗೆ ಕಮ್ಯುನಿಕೇಶನ್ ಅಂತ ನೀನ್ ಭಯ ಪಡಬೇಡ. ಜೈಲಿಗ ತುಂಬಾ ಹೈಟೆಕ್ ಆಗಿದೆ. ಎಲ್ಲಿಗೆ ಬೇಕಾದ್ರೂ SMS ಕಳಿಸ್ಬೋದು. ನಿನಗೆ ಬೇಕು ಅಂದ್ರೆ STD IST ಅದನ್ನೆಲ್ಲ ನಾವು ನೋಡ್ಕೋತೀವಿ. ನೀನು ಊಟ ಮಾಡು. ಇದಕ್ಕೆ ಹೇಳೋದು, ಕೋತಿ ತಾನ್ ತಿಂದು ನಾಯಿ ಮೂತಿಗೆ ಒರೆಸ್ತು ಅಂತ. ಇದೆಲ್ಲ ದೇವರಾಟ. ಸಹಿ ಫರ್ಮಾಯ. ಏನು ಅವಳಲ್ಲಿ ನಿನ್ನ ನೋಡೋಕ್ಕಲ್ಲ, ಅವಳನ್ನ ನೋಡೋದಕ್ಕೆ ಶಾರುಣ್ ಬಾಯ್ ಬಂದಿರೋದು. ಹೋಗ ಅವಳನ್ನ ಬರಕ್ ಹೇಳು. ಅವ್ರಿಲ್ಲಿ ಬರಲ್ವಂತೆ. ಏನಕ್ ಬರಲ್ವಂತೆ? ಅದನ್ನ ಅವ್ರ ಹತ್ರನೇ ಕೇಳ್ಬೇಕು. ಸುಲೈಮಾನ್, ಬೇಡ. ಅದ್ ಹೇಗ್ ಬರಲ್ವಾ ನಾನು ನೋಡ್ತೀನಿ. ಯಾಕೆ ಬರ್ತಾ ಇಲ್ಲ? ಮನ್ಸಿಲ್ಲ ನನ್ಗೆ. ಶಾರುಣ್ ಬಾಯ್ಗೆ ಏನ್ ಕಡಿಮೆ? ದೊಡ್ಡ ಬಿಸ್ನೆಸ್ ಮಾಡ್ತಾ ಇರೋ ಕೋಟ್ಯಾಧೀಶ್ವರ. ಅವ್ರು ನಮ್ ಸ್ವಂತದವ್ರು ಆಗ್ತಾ ಇದಾರೆ ಅಂದ್ರೆ ನಮ್ಮ ಅದೃಷ್ಟ. ನನ್ಗೆ ಅದೃಷ್ಟ ಬೇಡ. ಅಲ್ಲ, ಒಂದ್ ಮಾತು ಹೇಳ. ನಾನೇನು ಕೇಳಲ್ಲ. ನಾನು ಜೀವಂತವಾಗಿರೋವರೆಗೂ ನಾನು ಇದಕ್ಕೆ ಒಪ್ಕೊಳ್ಳಲ್ಲ. ನನ್ನ ಬಗ್ಗೆ ಇನ್ನೂ ಗೊತ್ತಿಲ್ಲ ನಿನ್ಗೆ. ಯಾರಿಗೂ ಗೊತ್ತಾಗ್ದ ಕೊಂದು ಸಮುದ್ರಕ್ಕೆ ಎಸ್ಬಿಡ್ತೀನಿ. ಅರ್ಥ ಆಯ್ತಾ? ಮತ್ತೆ ನೀನೇನಾದ್ರೂ ಇನ್ನೂ ಅವನ್ನ ಮನ್ಸಲ್ಲಿ ಇಟ್ಕೊಂಡಿದ್ರೆ ಮನ್ಸಿಂದ ಕಿತ್ತಾಕು. ನಾನು ಹೇಳ್ದಂಗೆ ಕೇಳಬೇಕು. ತಪ್ಪು ಮಾಡ್ಬಿಟ್ಟೆ. ಸತ್ಯ ಏನು ಅಂತ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ತಡ ಮಾಡ್ಬಿಟ್ಟೆ. ನನಗೆ ಕ್ಷಮಿಸ್ಬಿಡು. ಏಯ್, ನನ್ಗೆ ಅವನು ದರಿದ್ರ ಮುಖ ನೋಡ್ತಾ ಇದ್ರೆ ನಂಗೆ ರಕ್ತ ಕುದೀತಾ ಇದೆ. ಅಕಸ್ಮಾತ್ ನಾನ್ ಮನೆ ಬಿಟ್ಟೋದ್ರೆ ಅಲ್ಲಿರೋರ್ನೆಲ್ಲ ಸಾಯಿಸ್ಬಿಡ್ತಾನೆ. ದುಡ್ಡುಗೋಸ್ಕರ ಅವ್ನು ಏನ್ ಬೇಕಿದ್ರು ಮಾಡ್ಬಿಡ್ತಾನೆ. ಅದಕ್ಕೋಸ್ಕರ ಬೇರೆ ಯಾವ ದಾರಿ ಇಲ್ಲದೆ ನನ್ನ ಮನೆಯಲ್ಲೇ ಉಳ್ಕೊಂಡಿದ್ದೆ. ಸಿಕಂದರ್ ಮತ್ತೆ ರೆಡ್ಡಿ ನಿನ್ನ ಹತ್ರ ಕ್ಷಮೆ ಕೇಳಬೇಕು ಅಂತ ಅವರು ನನ್ನ ಜೊತೆ ಬಂದಿದ್ದಾರೆ. ಆದ್ರೆ ಒಳಗಡೆ ಬರೋದಕ್ಕೆ ನನಗೆ ಮಾತ್ರ ಅನುಮತಿ ಕೊಟ್ಟರು. ಇದು ನಮಗ್ ಬೇಕು. ಸುಪ್ರೀಂ ಕೋರ್ಟ್ವರೆಗೂ ಹೋದ್ರೂ ಪರವಾಗಿಲ್ಲ, ನಾವಿನ್ನ ಖಂಡಿತ ಬಿಡಿಸ್ಕೋತೀವಿ. ಇಲ್ಲಾಂದ್ರೆ ಬಾಬಾ ಅವರ ಆತ್ಮಕ್ಕೆ ಶಕ್ತಿ ಸಿಗಲ್ಲ. ಎಕ್ಸ್ಕ್ಯೂಸ್ ಮೀ, ನೀವು ಈ ಕೇಸ್ ಬಗ್ಗೆ ನೀವೇನು ಹೇಳ್ತೀರಾ? ಈ ಕೇಸ್ ಅಪೀಲ್ ಕೊಡ್ತೀರಾ? ಒಂದು ಕ್ವಶನ್ ಸರ್. ಕಳ್ಳನ್ನ ಕೊಲೆಗಾರನ್ನ ಜನಗಳ ಮುಂದೆ ಹೀರೋ ಮಾಡೋದು ನೀವೇನೆ. ಇವನ್ ಮುಖಕ್ಕೆ ಕ್ಯಾಮ್ರಾ ಮತ್ತೆ ಮೈಕ್ ಅಂತೆ. ಒಬ್ಬ ಕೂಡ ಇಲ್ಲಿ ಇರಬಾರ್ದು. ಎಲ್ಲರನ್ನ ಆಚೆ ಕಳಿಸಿ. ಏನೋ ಗುರಾಯಿಸ್ತಾ ಇದ್ಯಾ? ನನ್ ಕೈ ಏಟಿನೂ ನೀನ್ ತಿಂದಿಲ್ಲ. ಹೋಗ ಹೋಗ್ ಜಿಪ್ಪತ್ತ.
ಕರ್ಕೊಂಡು ಹೋಗ್ರೋ. ಸಲಾಮ್ ಅಲೈಕುಂ. ಮಾಲಿಕುಂ ಸಲಾಂ. ಸಾರ್ ಎಲ್ಲಿದ್ದಾರೆ? ಏನಾಯ್ತು? ಅವನಿವತ್ತು ಜೀವಂತವಾಗಿ ಜೈಲಿಗೆ ಹೋಗ್ಬಾರ್ದು. ಏನ್ ಮಾಡೋದು? ಏನಾದ್ರೂ ಮಾಡ್ಬೇಕು, ಏನಾದ್ರೂ ಮಾಡಿ ಅವನ್ನ ಸಾಯಿಸ್ಬೇಕು. ಈ ಕೇಸ್ ನಡೀತಾ ಇದ್ಯಾ? ಅಲ್ಲಿ ನಡೀತಾ ಇದೆಯಲ್ಲ. ಯಾರು? ನಾನ್ ಜೋಜಿ ಉನ್ನಿಕೃಷ್ಣನ್ ಕಳ್ಸಿದ್ದು. ಬನ್ನಿ. ಏನಾಯ್ತು ಸ್ವಾಮಿ? ನಾವು ಅನ್ಕೊಂಡಾಗ ಆಗಿಲ್ಲ. ನಾವು ಅನ್ಕೊಂಡಂತ ಶಿಕ್ಷೆ ಅವನಿಗೆ ಸಿಗ್ಲಿಲ್ಲ. ದೇವ್ರೆ ಅವನನ್ನ ಸುಮ್ನೆ ಬಿಟ್ಬಿಟ್ರಾ? ಹಾ, ಜೀವ ಅವಧಿ ಶಿಕ್ಷೆ ಕೊಟ್ಟಿದ್ದಾರೆ ಅವನಿಗೆ. ಅಯ್ಯೋ ಭಗವಂತ, ನೀನ್ ಯಾಕೋ ಇಷ್ಟ ಗಾಬರಿ ಆಗ್ತಿದ್ಯಾ? ಜೀವನ ಪೂರ್ತಿ ಶಿಕ್ಷೆ ಕೊಟ್ರಲ್ಲ, ಗಲ್ಲಿಗೇರಿಸ್ಬೇಕು ಅಂತ. ಏನೇ ಆದ್ರೂ ಇವಾಗ ನಿಮ್ದೇ ಆಗಿದೆ. ಹೌದು ಹೌದು, ಹಾಗೆ ಹೇಳ್ಬಿಡಿ. ಅವ್ನ್ ಬೇಕಿದ್ರೆ ಅಪೀಲ್ ಹೋಗ್ಬೋದು. ಯಾರು ಕೊಡ್ತಾರೆ? ಅವ್ನ್ಗೆ ಯಾರಿದ್ದಾರೆ? ಶಾರೂನ್ ಭಯ್ಯ, ಬೋಲೋ ಬಾಯ್. ಅವ್ರು ಯಾವಾಗ ನೋಡಿದ್ರು ಸುಲೇಮಾನ್ಗೆ ಕಾಲ್ ಮಾಡ್ತಾರೆ. ಏನಾಗ್ತಿದೆ ಅಂತ ಆಗ್ಲಿ, ನಮಗೆ ಗೊತ್ತಾಗ್ತಿಲ್ಲ. ನೀವ್ ಹೇಳ್ದಾಗೆ ಬಾಬಾ ಬಾಯ್. ಸೇರ್ಕೊಂಡು ನಂಬುಡುಕ್ ತರದೇ ಇದ್ರೆ ಒಳ್ಳೇದು. ಎಮರ್ಜೆನ್ಸಿ ಕಾಲ್ ಎಲ್ಲಿದ್ದಾರಂತ ಅವರು? ಯಾರ್ಡಲ್ಲಿ. ನೋಡಿ, ಹೇಳಿದ ತರ ನಡಿಲಿ. ಓಕೆ, ಓವರ್. ಎಲ್ಲಾರ್ನೂ ಹೊಡೆದು ಬಿಸಾಕೋ. ಯಾರದು? ಬರೋ. ಇನ್ಮೇಲೆ ನೀನು ಭಯ ಪಡೋದಿಕ್ ಹೋಗ್ಬೇಡ. ಹಾ, ನೀನ್ ಯಾವ್ದ್ರ ಬಗ್ಗೆನೂ ಚಿಂತೆ ಮಾಡ್ಬೇಡ. ನಿನ್ ಗಾಡಿ ಒಳಗಡೆ ಹತ್ತು. ಹಲೋ ಹಲೋ, ಎಲ್ಲಿದ್ದೀರಾ? ವೇಟ್ ಮಾಡ್ತಾ ಇದೀವಿ. ಸ್ಪೀಕಿಂಗ್. ರೋಡ್ ಬ್ಲಾಕ್. ಸರ್, ವಿ ಆರ್ ಆನ್ ದ ವೇ ಸರ್. ಓವರ್. ಬೇಗ ಬಾ, ಗಾಡಿ ಹತ್ತು. ಬೇಗ, ಬೇಗ.